ಸ್ಟಾರಿಯಾ ಮೊಬಿಲಿಟಿ ಇದು ಕನ್ನಡಿಗರ ಮನೆ ಮಾತಾಗಿರೋ ವೆಹಿಕಲ್. ಈ ಗಾಡಿಗಳಿಗೂ ಬೇರೆ ಎಲೆಕ್ಟ್ರಿಕ್ ಗಾಡಿಗಳಿಗೂ ಇರೋ ಬಹುದೊಡ್ಡ ಡಿಫರೆನ್ಸ್ ನಮ್ಮ ಪ್ರತಿನಿಧಿ ರಾಹುಲ್ ವಾಕ್ ಅಂಡ್ ಟಾಕ್ ಬದಲಿಗೆ ರೈಡ್ ಅಂಡ್ ಟಾಕ್ ಮಾಡಿ ತೋರಿಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಸ್ಟಾರಿಯಾ ಮೊಬಿಲಿಟಿಯ ಗಾಡಿಗಳು ಬೆಂಗಳೂರಿನ ರೋಡ್ಗಳಲ್ಲಿ ಬೇಜಾನ್ ಸದ್ದು ಮಾಡ್ತಿರೋದರ ಜೊತೆಗೆ ನಮ್ಮ ಕನ್ನಡಿಗರ ಮನೆ ಮಾತು ಕೂಡ ಆಗಿದೆ. ಅಂಡ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಕನ್ನಡಿಗರೇ ಡೆವಲಪ್ ಮಾಡುವಂತಹ ಒಂದು ಕಂಪನಿ ಇದು. ಸೊ ಈ ಗಾಡಿಗಳ ಕುರಿತಾಗಿ ಬೇಜಾನ್ ಡೌಟ್ಸ್ಗಳಿರ್ಬೋದು, ಅಥವಾ ಈ ಗಾಡಿಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಶನ್ ಇರ್ಬೋದು, ಅದೆಲ್ಲವೂ ಕೂಡ ಒಬ್ಬ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಇವತ್ತು ನಾನು ಸ್ಟಾರಿಯಾ ಮೊಬಿಲಿಟಿಯ ಚೀಫ್ ಟೆಕ್ನಿಕಲ್ ಆಫೀಸರ್ ಆಗಿರುವಂತಹ ಗೌರವ್ ಇಂದಾನೆ ಪಡ್ಕೊಳ್ತೀನಿ. ಹಾಯ್ ಗೌರವ್ ಅವರೇ, ನಮಸ್ತೆ. ವೆಲ್ಕಮ್. ಸೊ ಸ್ಟಾರಿಯಾ ಗಾಡಿ ಮೇಲೆ ಕುತ್ಕೊಂಡು ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅದನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಮಾಡ್ತಾ ಅದು ಏನೇನು ಡೌಟ್ಸ್ ಇದೆ ಎಲ್ಲವನ್ನು ಕೂಡ ಹೇಳ್ತೀನಿ. ರೆಡಿನಾ? Yes, let's go. ಬೆಂಗಳೂರಿನ ರೋಡ್ಗಳ ಮೇಲೆ ಸ್ಮೂತ್ ಆಗಿ ನಾವು ಸ್ಟಾರಿಯಾ ಗಾಡಿಯಲ್ಲಿ ಹೋಗ್ತಾ ಇದೀವಿ. ಅಂಡ್ ಆಫ್ ಕೋರ್ಸ್ ಸ್ಟಾರಿಯಾ ಅಂದಿದ ತಕ್ಷಣ ಜನಕ್ಕೆ ನೆನಪಾಗೋದೇನು ಅಂತಂದ್ರೆ ಒಂದು ಎನರ್ಜಿ ಎಫಿಷಿಯಂಟ್ ಗಾಡಿ ಅಂತ. ಸೊ ಸ್ಟಾರಿಯಾ ಗಾಡಿಗೂ ಬೇರೆ ಗಾಡಿಗಳಿಗೆ ಇರುವಂತಹ ಒಂದು ವ್ಯತ್ಯಾಸ, ಮೇಜರ್ ಡಿಫರೆನ್ಸ್, ಅದ್ರ ಬಗ್ಗೆ ಹೇಳೋಗಿದ್ರೆ ಗೌರವ್. ಈ ಮೇಜರ್ ಡಿಫ್ರೆನ್ಸ್ ನಾವು ಮಾತಾಡೋದಾದ್ರೆ ಸ್ಟಾರಿಯಾ ಅನ್ನೋ ವೆಹಿಕಲ್ಸ್ ಬಗ್ಗೆ. ಸೊ ಸ್ಟಾರಿಯಾ ವೆಹಿಕಲ್ಸ್ ಎಲ್ಲದೂ ಕೂಡ ನಿಮಗೆ ಮಿಡ್ ಡ್ರೈವ್ ಪವರ್ ಟ್ರೈನ್ ಇರುವಂಥ ವೆಹಿಕಲ್ಸ್ಗಳು. ಈ ಕಾಸ್ಟ್ ಸೆಗ್ಮೆಂಟಲ್ಲಿ ನೀವು ಬೇರೆ ವೆಹಿಕಲ್ಸ್ಗಳನ್ನ ನೋಡೋದಾದ್ರೆ ಅಂಡರ್ 1 lakh ಯಾವುದೇ ವೆಹಿಕಲ್ಸ್ ನೋಡಿದ್ರು ನಿಮಗೆ ಅದು ನಿಮಗೆ ಪ್ರೈಮರಿಯಾಗಿ BLDC ಮೋಟರ್ಸ್ ಅಥವಾ ಹಬ್ ಡ್ರೈವ್ ಮೋಟರ್ಸ್ ಅಂತ ನಾವೇನು ಕರಿತೀವಲ್ಲ ಆ ಮೋಟರ್ಸ್ ಇಂದ ಮಾಡಿರುವಂತಹ ವೆಹಿಕಲ್ಸ್ಗಳು. ಓಕೆ. ಸೊ ಇದು ಈ ವೆಹಿಕಲ್ ಸೆಗ್ಮೆಂಟ್ ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ ಆಗಿದ್ದು ನಿಮಗೆ ಆಲ್ಮೋಸ್ಟ್ 1,50,000 1,60,000 ವೆಹಿಕಲ್ಸ್ಗಳು ಏನಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಅದ್ರ ಈಕ್ವಲೆಂಟ್ ಪರ್ಫಾರ್ಮೆನ್ಸ್ ಮತ್ತು ಈಕ್ವಲೆಂಟ್ ಕಂಪ್ಯಾಟಬಿಲಿಟಿ ಅಂತ ಕೊಡುವಂಥ ವೆಹಿಕಲ್ಸ್ ಆಗಿದೆ. ವೆರಿ ನೈಸ್, ವೆರಿ ನೈಸ್. ಸೊ ಮತ್ತೊಂದು ಕಾನ್ಸೆಪ್ಟ್ ಏನು ಅಂತಂದ್ರೆ, ಸ್ಟಾರಿಯಲ್ಲಿ ಇರುವಂತದ್ದು ಒಂದು ಕಂಫರ್ಟ್ ಮೋಡ್, ಇನ್ನೊಂದು ರಶ್ ಮೋಡ್. ಎಸ್. ಸೊ ಎರಡಕ್ಕೂ ಡಿಫರೆನ್ಸ್ ಇದೆ. ಹೌದು. ಸೊ ಅದ್ರ ಬಗ್ಗೆ ನೀವು ಹೇಳಿ. ಸೊ ನಾವು ಸ್ಟಾರಿಯಾದಲ್ಲಿ ಮೊದಲನೇದಾಗಿ ರಶ್ ಅನ್ನೋ ಒಂದು ಸೆಗ್ಮೆಂಟ್ನ ರಿಲೀಸ್ ಮಾಡಿದ್ವಿ. ಇದನ್ನ ನಾವು ಏನಕ್ಕೆ ರಿಲೀಸ್ ಮಾಡಿದ್ವಿ ಅಂತಂದ್ರೆ, ನಾವು ಹೇಗೆ ಇದು ರೆಟ್ರೋಫಿಟ್ ವೆಹಿಕಲ್ ಆಗಿರೋದ್ರಿಂದ ಆಕ್ಟಿವಾ 125 ಅಥವಾ ಆಕ್ಸೆಸ್ 125 TVS ಜುಪಿಟರ್ ಈ ಸೆಗ್ಮೆಂಟ್ಸ್ಗಳಿಗೆ ಈಕ್ವಲ್ ಆಗಿರೋಂಥ ಪರ್ಫಾರ್ಮೆನ್ಸ್ನ ಕೊಡಬೇಕಾಗಿರುತ್ತೆ. ಪಿಕಪ್ ಆಗಲಿ ಅಥವಾ ಸ್ಪೀಡ್ ಆಗಲಿ ನಿಮಗೆ ಯಾವುದೇ ಥರ ಡಿಫ್ರೆನ್ಸ್ ಕಾಣಿಸಲ್ಲ. ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಕನ್ವರ್ಟ್ ಆಗಿರೋಂಥ ವೆಹಿಕಲ್ಸ್ಗಳಿಗೂ ಕೂಡ ಮತ್ತೆ ಪೆಟ್ರೋಲಿಂದ ಓಡಿಸೋಂಥ ವೆಹಿಕಲ್ಸ್ಗಳಿಗೂ ಕೂಡ ನಿಮಗೆ ಪವರ್ ಡಿಫ್ರೆನ್ಸ್ ಅಲ್ಲಿ ಏನೂ ಕಾಣಿಸೋದಿಲ್ಲ. ಓಕೆ. ಸೊ ಇದು ರಶ್ ಮೋಡ್ ಆಗಿದೆ. ಓಕೆ. ಡ್ರೈವ್ ಕಂಡೀಷನ್ಸ್ ನೋಡಿದ್ರೆ ಟಿಪಿಕಲಿ 40 ಕಿಲೋಮೀಟರ್ 45 ಕಿಲೋಮೀಟರ್ ಮೋರ್ ದೆನ್ ಸಫಿಷಿಯಂಟ್. ಹೌದು. ರೈಟ್. ಸೊ ನೀವು ರಶ್ ಮೋಡಲ್ಲಿ ನಿಮಗೆ 80 ಕಿಲೋಮೀಟರ್ ಟಾಪ್ ಸ್ಪೀಡ್ ಬರುತ್ತೆ, ಬಟ್ ಆ ನೆಸೆಸಿಟಿ ಕಾಣಿಸ್ತಾ ಇಲ್ಲ ನಮಗೆ. ಸೊ ಅದಕ್ಕೋಸ್ಕರ ನಾವು ಹೊಸ ಒಂದು ಸೆಗ್ಮೆಂಟ್ ಮಾಡಿದ್ದೀವಿ, ಕಂಫರ್ಟ್ ಅಂತ. ಒಂದು ಪವರಲ್ಲಿ ನಾವು ಏನು ಕಾಂಪ್ರಮೈಸ್ ಮಾಡಿದ್ದೀವಲ್ಲ ಅದು ನಿಮಗೆ ಪ್ರೈಸಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ. ಸೊ ಪವರ್ ಇನ್ ದ ಸೆನ್ಸ್ ಟಾಪ್ ಸ್ಪೀಡ್ ಮಾತ್ರ ನಿಮ್ಗೆ ಕಡಿಮೆ ಕಾಣಿಸುತ್ತೆ, ಪಿಕಪ್ ಅಲ್ಲಿ ಯಾವುದೇ ಥರ ಡಿಫ್ರೆನ್ಸ್ ಕಾಣಿಸಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.